ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಎಡೆಬಿಡದೆ ಸುರಿತಾ ಇರುವಂತ ಮಳೆಗೆ ಜಲಾಶಯಗಳಿಗೆ ಜೀವ ಕಳೆವು ಬಂದಿದ್ರೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿ ಪ್ರವಾಹದ ಆತಂಕ ಶುರುವಾಗಿದೆ. ಮತ್ತೊಂದು ಕಡೆ ನಿರಂತರ ಮಳೆಗೆ ಜಲಪಾತಗಳು ಮೈದುಂಬಿ ಧುಮ್ಮಿಕ್ತಾ ಇದೆ. ಮಳೆ 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 ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಮಳೆರಾಯನದ್ದೇ ಅಬ್ಬರ. ಕರಾವಳಿ, ಮಲೆನಾಡು ಹೀಗೆ ರಾಜ್ಯದ ನಾನಾ ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ವರುಣ ಅವಾಂತರ ಸರಮಾಲೆಗಳನ್ನೇ ಸೃಷ್ಟಿಸಿದ್ದಾನೆ. ಮತ್ತೊಂದೆಡೆ ನದಿಗಳು ಧುಮ್ಮಿಕ್ಕಿ ಹರಿತಾ ಇದ್ದು ಜಲಪ್ರವಾಹದ ಆತಂಕಕ್ಕೂ ಕಾರಣವಾಗಿದ್ದಾನೆ. ಕೃಷ್ಣಾ ಹರಿವು ಹೆಚ್ಚಳ, ಕುಡಚಿ ಸೇತುವೆ ಮುಳುಗಡೆ ಆತಂಕ. ನೆರೆಯ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಪರಿಣಾಮ ಕೃಷ್ಣಾ ನದಿ ಒಳಹರಿವಿನಲ್ಲಿ ಭಾರೀ ಪ್ರಮಾಣದ ನೀರು ಏರಿಕೆಯಾಗಿದೆ. ಸುಮಾರು 1,20,000 ಕ್ಯೂಸೆಕ್ ನೀರು ಹರಿದು ಬಂದಿದ್ದು, ನದಿ ಏರಿಕೆಯಿಂದ ಮಹಾರಾಷ್ಟ್ರ ಕರ್ನಾಟಕ ಕೊಂಡಿಯಾಗಿರುವ ಉಗಾರ ಕುಡಚಿ ಸೇತುವೆ ಮುಳುಗಡೆ ಹಂತ ತಲುಪಿದ್ದು ಜಲಾವೃತಕ್ಕೆ ಕೇವಲ 1 ಅಡಿ ಮಾತ್ರ ಬಾಕಿ ಉಳಿದಿದೆ. ಅಪಾಯದ ಮಟ್ಟ ಮೀರಿದ ಮಾರ್ಕಂಡೇಯ ನದಿ, ರೈತರಿಗೆ ಸಂಕಷ್ಟ. ಇತ್ತ ಬೆಳಗಾವಿಯಲ್ಲೂ ಸಹ ಮಳೆ ಆರ್ಭಟ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವ ಧಾರಾಕಾರ ಮಳೆಗೆ ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಾರ್ಕಂಡೇಯ ನದಿ ನೀರಿನ ಹರಿವು ಹೆಚ್ಚಳದಿಂದ ಅವಾಂತರ ಸೃಷ್ಟಿಯಾಗಿದ್ದು, ಅಂಬೇವಾಡಿ ಗ್ರಾಮದಲ್ಲಿರುವ ಮನೆಗಳಿಗೆ ನದಿ ನೀರು ನುಗ್ಗುವ ಆತಂಕ ಶುರುವಾಗಿದೆ. ಇನ್ನ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆ ಕೊಲ್ಲಾಪುರದ ಪಂಚಗಂಗಾ ನದಿ ನೀರಿನ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಪಂಚಗಂಗಾ ನದಿ ತುಂಬಿ ಹರಿತಾ ಇರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಡಿ ಬಿದ್ದ ಬಾರಿಹಳ್ಳ ಚೆಕ್ ಡ್ಯಾಂ, ರೈತರ ಮೊಗದಲ್ಲಿ ಮಂದಹಾಸ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಕಳೆದ 1 ವಾರದಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಪುರದಾಳು ಗ್ರಾಮದಲ್ಲಿರುವ ಬಾರಿಹಳ್ಳ ಚೆಕ್ ಡ್ಯಾಂ ಕೋಡಿ ತುಂಬಿ ಹರಿತಾ ಇದೆ. ಸುಮಾರು 2,000ಕ್ಕೂ ಅಧಿಕ ಎಕರೆ ಜಮೀನುಗಳಿಗೆ ಈ ಡ್ಯಾಂನಿಂದ ಅನುಕೂಲವಾಗಿದ್ದು, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ತುಂಗಭದ್ರಾ ಒಳಹರಿವು ಹೆಚ್ಚಳ, ನದಿಗೆ ನೀರು ಬಿಡಲು ಸಿದ್ಧತೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಹಿನ್ನೆಲೆ ನದಿಗೆ ನೀರು ಹರಿಸಲು ಡ್ಯಾಂ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ನಾಳೆ ಮುಂಜಾನೆ ನದಿಗೆ ನೀರು ಹರಿಸುವ ಸಾಧ್ಯತೆಗಳಿದ್ದು, ನದಿ ಪಾತ್ರದ ಜನರಿಗೆ ಎಚ್ಚರ ವಹಿಸಲು ಸೂಚಿಸಲಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದ ತುಂಗಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದ್ದು, ಹಾವೇರಿಯಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯ ಪೀಠದ ಗದ್ದುಗೆ ಜಲಾವೃತವಾಗಿದೆ. ನಿರಂತರ ಮಳೆಗೆ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ. ನಿರಂತರ ಮಳೆಗೆ ಕರ್ನಾಟಕದ ನಯಾಗಾರ ಫಾಲ್ಸ್ ಎಂದೇ ಖ್ಯಾತವಾಗಿರುವ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಸುಮಾರು 180 ಅಡಿ ಎತ್ತರದಿಂದ ಮೈದುಂಬಿ ಧುಮ್ಮಿಕ್ತಾ ಇರುವ ಗೋಕಾಕ್ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದು, ಕೆಂಪು ಹಳದಿ ಮಿಶ್ರಿತ ನೀರಿನ ಮನಮೋಹಕ ದೃಶ್ಯ ನೋಡಲು ಪ್ರವಾಸಿಗರ ದಂಡು ಆಗಮಿಸ್ತಾ ಇದೆ. ಮೈದುಂಬಿ ಹರಿತಾ ಇರೋ ದೂದ್ ಸಾಗರ ಜಲಪಾತ.
ಭಾರೀ ಮಳೆ ಹಿನ್ನೆಲೆ ವಿಶ್ವವಿಖ್ಯಾತ ದೂದ್ ಸಾಗರ್ ಜಲಪಾತ ಪ್ರಕೃತಿ ನಡುವೆ ದುಮ್ಮಿಕ್ಕಿ ಹರಿತಾ ಇದೆ. ದಟ್ಟ ಕಾಡಿನಿಂದ ಸುತ್ತುವರೆದಿದ್ದು ಜಲಪಾತ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ವರುಣಾರ್ಭಟಕ್ಕೆ ಹಾಲ್ನುರೆಯಂತೆ ಧುಮ್ಮಿಕ್ತಾ ಇದ್ದು ಜಲಪಾತದ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಎಡೆಬಿಡದೆ ಸುರಿತಾ ಇರೋ ಮಳೆಗೆ ಡ್ಯಾಂ ಹಾಗೂ ಜಲಪಾತಗಳು ಮೈದುಂಬಿದ್ದು ಪ್ರಕೃತಿಯ ಸೊಬಗು ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.